ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ನೋಡ ಕೂಡಲ ಸಂಗಮ ದೇವ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಹಮಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂತ ದೇಹಿಮೆ. ಶ್ರೀ ಗುರುಭ್ಯೋ ನಮಃ. ಸುಕ್ಷೇತ್ರವಾಗಿರುವಂಥ ಮಾನಶಿವಣಿಗೆಯ ಗ್ರಾಮದೊಳಗ ಈ ಗ್ರಾಮದ ದೇವತೆ ಆಗಿರ್ತಕ್ಕಂಥ ಪರಮಾತ್ಮನ ಅರ್ಧಾಂಗಿ ಎನಿಸಿಕೊಂಡು ನಿಮ್ಮೆಲ್ಲರ ಭಕ್ತಿಗಾಗಿ ಇಲ್ಲಿ ನೆಲೆಸಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸುವಂಥ ಜಗನ್ಮಾತೆಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ತಾಯಿಯ ಪರಮ ಪವಿತ್ರವಾಗಿರುವಂಥ ಚರಣಾರವಿಂದಗಳಲ್ಲಿ ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ತಿಂತಣಿಯ ಜಗದ್ಗುರು ಮೌನೇಶ್ವರನ ಅಡಿದಾವರೆಗಳಲ್ಲಿ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಗೈಯುತ್ತ, ಯಾವತ್ತು ನನ್ನ ವಿದ್ಯಾಗುರುಗಳಾಗಿರುವಂಥ ಪರಮ ಪೂಜ್ಯರಾದ ಗದಲಿ ಲಿಂಗೈಕ್ಯ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಯೋಗಿಗಳನ್ನ, ಮಹಂತ ಮಡಿವಾಳೇಶ್ವರರನ್ನ, ಶರಣಬಸವೇಶ್ವರರನ್ನ, ಬಸವಾದಿ ಪ್ರಮತರನ್ನ ಭಕ್ತಿ ಶ್ರದ್ಧೆಯಿಂದ ನನ್ನ ಹೃದಯದೊಳಗೆ ನಾನು ಸ್ಮರಣೆಯನ್ನು ಗೈಯುತ್ತ, ಸುಂದರವಾದ ಈ ಮಹಾಪುರಾಣಕ್ಕೆ, ಮೌನೇಶ್ವರ ಮಹಾಪುರಾಣಕ್ಕೆ ಬಹಳ ಅತ್ಯುತ್ತಮವಾಗಿರುವಂಥ ಸಂಗೀತವನ್ನು ನೀಡುವಂಥ ಸಗರ ನಾಡಿನ ಹೆಸರಾಂತ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ವೇದಮೂರ್ತಿ ನಮ್ಮ ಕಲ್ಲಯ್ಯ ಗವಾಯಿಗಳವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ನಾನು ಸಮರ್ಪಣೆಗೈಯುತ್ತ, ಕಾರ್ಯಕ್ರಮಕ್ಕೆ ಸುಂದರವಾದ ತಬಲಾ ಸಾಥಿ ನೀಡತಕ್ಕಂಥ ಬಹಳ ವರ್ಷ ಈ ಗ್ರಾಮಕ್ಕೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ನರಬೋಳವರಿಗೂ, ಪುರಾಣದ ಬಸವಣ್ಣನವರಿಗೂ, ಟಿವಿ ಮಾಧ್ಯಮದ ಸದ್ಭಕ್ತಾದಿಗಳಿಗೂ, ಮೈಕ್ ವ್ಯವಸ್ಥೆ ಮಾಡ್ತಕ್ಕಂಥ ಸದ್ಭಕ್ತಾದಿಗಳಿಗೂ, ದೇವಸ್ಥಾನದ ಅರ್ಚಕರಿಗೂ, ಈ ದೇವಸ್ಥಾನದ ಎಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಆ ರೇಣುಕಾದೇವಿ ಯಲ್ಲಮ್ಮ ಮೌನೇಶ್ವರ ನಿಮಗೆ ಸುಖ ಶಾಂತಿಯನ್ನು ನೀಡಲಿ ಅಂತ ನಿಮ್ಮಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತಿನ 14ನೇ ದಿವಸದ ಮೌನೇಶ್ವರ ಪುರಾಣವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಕೇಳಲು ಬಂದಿರುವಂಥ ಯಾವತ್ತು ಮಾನಶಿವಣಿಗೆಯ ಗ್ರಾಮದ ಸಕಲ ಶರಣರೇ, ಗ್ರಾಮದ ಹಿರಿಯರೇ, ಅನುಭಾವಿಗಳೇ, ತಂದೆ ತಾಯಿಗಳೇ, ಚಿಕ್ಕ ಮಕ್ಕಳೇ, ಪರಸ್ಥಳ ಬಂದಿರತಕ್ಕಂಥ ಶರಣ ಶರಣಿಯರೇ, ಅಧ್ಯಾತ್ಮದ ಜೀವಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ರೇಣುಕಾದೇವಿ ಯಲ್ಲಮ್ಮನ ಜಾತ್ರೆ ನಿಮಿತ್ತವಾಗಿ ಇವತ್ತಿಗೆ 14ನೇ ದಿವಸದ ಮೌನೇಶ್ವರ ಒಂದು ಮಹಾಪುರಾಣ. ಮೌನೇಶ್ವರ ಪುರಾಣ ಎಂಥದ ಅಂತ ಕೇಳಿದ್ರ ಮನಸ್ಸನ್ನ ಕೈಯನ್ನ ತೊಳೆದುಕೊಂಡು ಮುಟ್ಟುವಂಥ ಪುರಾಣ ಜಗದ್ಗುರು ಮೌನೇಶ್ವರ ಪುರಾಣದ ಜಗದ್ಗುರು ಮೌನೇಶ್ವರ ಪುರಾಣ. ಇದು ಯಾರ್ದೋ ಯಾವ ರೀತಿಯಿಂದ ಸತ್ತವರ ಕಥೆ ಹೇಳಕತ್ತಿಲ್ಲ ನಾವು, ಇದು ಪರಮಾತ್ಮನ ಕಥೆಯದ ಜಗದ್ಗುರು ಮೌನೇಶ್ವರದ ಪರಮಾತ್ಮದನ ಬೇಡಿದವರಿಗೆ ಬೇಡಿದನ್ನ ಇಷ್ಟಾರ್ಥ ಕೊಡ್ತಕ್ಕಂತಹ ಸಾಕ್ಷಾತ್ ಕೈಲಾಸದ ಧರೆಗೆ ಬಂದ ಅನಂತ ಲೀಲೆಗಳನ್ನು ಮಾಡಿರ್ತಕ್ಕಂಥ ಜಗದ್ಗುರು ಮೌನೇಶ್ವರನ ಪವಾಡ. ಬಹಳ ಅದ್ಭುತವಾಗಿರುವಂತಹ ಲೀಲೆಗಳನ್ನ ಯಾರು ನಡ್ಕೊಂಡಾರೆ ಬೇಕಾದ ಕೊಟ್ಟಿದ್ದಾನೆ ಮೌನೇಶ್ವರ. ಯಾರು ಅಹಂಕಾರ ತೋರಿಸ್ಯಾರ ಆಗಿಂದಾಗೆ ಕ್ಷಣ ಮಾತ್ರೊಳಗೆ ಅಹಂಕಾರವನ್ನು ಅಳಿಸಿರ್ತಕ್ಕಂಥ ಸಾಕ್ಷಾತ್ ತಿಂತಿಣಿ ಜಗದ್ಗುರು ಮೌನೇಶ್ವರನ ಲೀಲೆಗಳನ್ನ ಒಂದು ನಾಲಿಗೆಗೆ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತನ್ನು ಈ ಸಮಯ ಸಂದರ್ಭದಲ್ಲಿ ತಿಳಿಸಬೇಕಾಗ್ತದೆ ಭಕ್ತಾದಿಗಳೇ. ಜಗದ್ಗುರು ಮೌನೇಶ್ವರಿ ಈ ನಾಡಿನೊಳಗ 2100 ವರ್ಷ ಲೆಕ್ಕ ಮಾಡಿ, 2100 ವರ್ಷ ಈ ಲೋಕದೊಳಗೆ ಸಂಚಾರವನ್ನು ಮಾಡಿ ಅನೇಕ ಯಾವ ರೀತಿಯಿಂದ ಮಹಿಮೆಗಳನ್ನು ತೋರಿಸಿದ್ದಾನೆ. ಬೇಡಿದವರಿಗೆ ಭಕ್ತಿಯುಳ್ಳವರಿಗೆ ಬೇಡಿದ್ದನ್ನು ಕೊಟ್ಟಿದ್ದಾನೆ. ಇವತ್ತು ನಾವೆಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದೇವೆ. ನಿನ್ನೆ ದಿವಸ ಲಕ್ಷ್ಮೇಶ್ವರದೊಳಗೆ ಅನಂತ ಲೀಲೆಗಳನ್ನು ಮಾಡುವಂಥ ಸಮಯ ಸಂದರ್ಭದೊಳಗೆ ಅಲ್ಲಿ ಬಹುಶಃ ನೀವೆಲ್ಲ ನೋಡಿರಬಹುದು, ಸತ್ತ ಹೋಗಿರ್ತಕ್ಕಂಥ ಒಂದು ಬಸವನಿಗೆ, ಸತ್ತ ಹೋಗಿರ್ತಕ್ಕಂಥ ಒಂದು ಎತ್ತಿಗೆ ಇನ್ನೂ ನೀನು ಈ ಒಂದು ಭಕ್ತನ ಮನೆ ಒಳಗ 12 ವರ್ಷ ನೀನು ದುಡಿಬೇಕಾಗ್ಯದಪ್ಪ ಬಸವ, ನಿನಗೆ ಇನ್ನ 12 ವರ್ಷ ಆಯುಷ್ಯದ ಅಂತೇಳಿ ಪ್ರಾಣ ಹೋಗಿರ್ತಕ್ಕಂಥ ಬಸವನಿಗೆ, ಎತ್ತಿನಿಗೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ. ಪ್ರಾಣವನ್ನು ಕೊಟ್ಟಾಗ ಆ ಸಮಯದೊಳಗ ಜೀವ ಬಂದಿರತಕ್ಕಂಥ ಬಸವ ನಂದೀಶ್ವರ, ಅದಕ್ಕೆ ಅವನಿಗೆ ಯಾವಾಗಲೂ ದೇವರ ಮೊದಲ ಸ್ಥಾನದ ನಂದೀಶ್ವರ ಅಂತ ಎದಕ್ ಮಾಡ್ಯಾರ, ಅವ ಯಾವಾಗಲೂ ಪರಮಾತ್ಮನನ್ನೇ ನೋಡ್ತಾ ಇದ್ದಾನೆ. ಎದ್ದ ನಂತರ ಜೀವ ಬಂದ ನಂತರ ಜೀವ ಬಂದಿರತಕ್ಕಂಥ ಸಮಯ ಸಂದರ್ಭದೊಳಗ ಆ ಎತ್ತನು ಕೂಡ ಬಸವನು ಕೂಡ ಮೌನೇಶ್ವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿ. ಎಂಥ ಅಗಾಧವಾಗಿರ್ತಕ್ಕಂಥದ್ದು. ಇವತ್ತ ಪಶು ಪ್ರಾಣಿಗಳಲ್ಲಿ ಇಂಥ ವಿಚಾರಗಳದಾವ. ನಾವೆಲ್ಲ ಇವತ್ತು ವಿಚಾರ ಮಾಡುವಂಥ ಮಾತದ. ಶರಣರು ಸಂತರು ಪಶು ಪ್ರಾಣಿಗಳ ಮೇಲೆ ವಚನ ಬರೆದಾರಂತ. ಅದಕ್ಕೆ ಮೌನೇಶ್ವರ ಪ್ರಾಣಿಗಳಲ್ಲಿ ಸಹಿತ ದಯಾ ತೋರ್ಯಾನು. ಹ್ಯಾಂಗ ಕಲಬುರಗಿ ಶರಣಬಸವೇಶ್ವರ ಮನುಷ್ಯರಿಗಷ್ಟೇ ದಾಸೋಗ ಮಾಡ್ಲಿಲ್ಲವ. ಯಾಕೆ ಕೋಟಿಯೊಳಗೊಬ್ಬ ಶರಣಾದ ಅಂತ ಕೇಳಿದ್ರೆ ಬರಗಾಲ ಬಿದ್ದಾಗನು ಕೂಡ ಶ್ರೀಮಂತರ ಸಾಲ ತೆಗೆದುಕೊಂಡು ಜನರಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಅನ್ನದಾತ ಯಾರು ಅಂತ ಶರಣಬಸವೇಶ್ವರ. ಪ್ರಾಣಿಗಳಿಗೆ ದಯ ತೋರ್ಯನ ತನ್ನ ಹೊಲದೊಳಗ
ಹಕ್ಕಿಗಳಿಗೆ ನೀರ ಬರೇ ಕಾಳ ಕಡಿ ತಿಂದವ ನೀರೆಲ್ಲಿ ಕುಡಿತು ಅಂತೇಳಿ ಸತಿಪತಿಗಳು ಮಾದೇವಿ ಶರಣಬಸವ ಗಡಿಗೆಗಳನ್ನಿಟ್ಟು ಇವತ್ತ ನೀರು ಹೊತ್ಕೊಂಡು ತಂದು ಹಾಕ್ಯಾರ. ಇಲ್ಲೇ ನೀರು ಕುಡಿದು ಇಲ್ಲೇ ನಾನು ಪಶು ಪಕ್ಷಿಗಳು ತಿಲ್ಲಿ ಅಂತೇಳಿ ಅದರಲ್ಲೇ ದೇವರ ಕಂಡಿದ್ದಾನೆ ಶರಣಬಸವೇಶ್ವರ. ಅದಕ್ಕ ಇಲ್ಲಿ ಮೌನೇಶ್ವರನಾದ್ರೂ ಕೂಡ ಆ ಎತ್ತಿಗೆ ಪ್ರಾಣವನ್ನು ಕೊಟ್ಟಾಗ ಆ ಎತ್ತಿಗೆ ನೋಡ್ರಿ ಎಂತ ಜ್ಞಾನದ. ಇವತ್ತ ಮನುಷ್ಯನಿಗಿರ್ಲಿಕ್ಕಿಲ್ಲ ಬಂದು ತಲೆ ಬಾಗುತ್ತದೆ ಮೌನೇಶ್ವರಿಗೆ ಪರಮಾತ್ಮನಿಗೆ. ಇವತ್ತ ತಲೆ ಬಾಗಿದಾಗ ಏನಪ್ಪಾ, ಇನ್ನ ಇವನ ಮನೆಯೊಳಗೆ ನಿನಗೆ ಋಣ ಮುಗಿದಿಲ್ಲ, ಇನ್ನ 12 ವರ್ಷ ನೀನು ಯಾವ ರೀತಿಯಿಂದ ಇಲ್ಲಿ ಬಾಳಿ ಅವನ ಜೊತೆಗೆ ಇರಬೇಕಾಗಿರತಕ್ಕಂಥ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ. ಆತನ ಮಹಿಮೆಯನ್ನು ಲಕ್ಷ್ಮೀಶ್ವರದೊಳಗೆ ನೋಡಿರ್ತಕ್ಕಂಥ ಎಷ್ಟು ಪವಾಡ ಲಕ್ಷ್ಮೀಶ್ವರದೊಳಗೆ. ಇವತ್ತು ನೀರಿನ ಕೊರತೆ ಇದ್ದಾಗ ನೀರನ್ನು ಕೊಟ್ಟಿರ್ತಕ್ಕಂಥ ಮೌನೇಶ್ವರ. ಇವತ್ತು ಗಂಡ ಹೆಂಡತಿಗೆ ನೀನು ಹೇಳಿದ ಮಕ್ಕಳಿಲ್ಲದ್ರೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಮೌನೇಶ್ವರ. ಅನೇಕ ಲೀಲೆಗಳನ್ನು ಮಾಡುವಂತ ಸಮಯ ಸಂದರ್ಭದೊಳಗೆ ಅದೇ ಯಾವ ರೀತಿಯಿಂದ ಲಕ್ಷ್ಮೀಶ್ವರದೊಳಗೆ ಗದಗ ಸಮೀಪ ಬರ್ತಕ್ಕಂಥ ಲಕ್ಷ್ಮೀಶ್ವರ ಬರ್ತದ. ಅಲ್ಲಿ ಕೆಲವು ಜನ ವಿಚಾರ ಮಾಡ್ತಾ ಇದ್ದಾರೆ, ಮೌನೇಶ್ವರರನ್ನು ಪರೀಕ್ಷೆ ಮಾಡಬೇಕು ನೋಡ್ರಿ. ಸುಮ್ ಕೂಡಲಿ ಜನ ಯಾಕಂತ ಕೇಳಿದ್ರ ಆಗನೂ ಅದಾರ ಈಗನೂ ಅದಾರ. ಅವಾಗ ಸ್ವಲ್ಪ ಕಡಿಮೆ ಇದ್ದಿರಬಹುದು, ಈಗ ಸ್ವಲ್ಪ ಹೆಚ್ಚಿಗೆ ಅದಾರ ಅಷ್ಟೇ. ಯಾಕಂತ ಕೇಳಿದ್ರೆ ಮಹಾತ್ಮರನ್ನ ಪರೀಕ್ಷೆ ಮಾಡಿದಾಗ ಏನಾಗ್ತದೆ ಅನ್ನುವಂಥದನ್ನು ವಿಚಾರವಿಲ್ಲದೆ ಮತ್ತ ಮನುಷ್ಯ ಮೊದಲೇ ಪಾಪ ಮಾಡ್ಯಾನ, ಮತ್ತೆ ಪಾಪದ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನೆ. ಈ ಮನುಷ್ಯನಿಗೆ ಎಂದು ಸುಖ ಸಿಗುತ್ತದ್ರಿ? ಎಂದು ಸುಖ ಸಿಗಂಗಿಲ್ಲ. ಕೆಲವು ಜನ ಅಂತಾರ ಅದೇ ಊರೊಳಗೆ, ಸತ್ತ ಬಸವನಿಗೆ ಜೀವ ಕೊಡ್ಲಿಕ್ಕ ಏನು ಪರಮಾತ್ಮದನೇನು ನೋಡಿ ಹೆಂಗ್ ಮಾತಾಡ್ತಾರ. ಪರಮಾತ್ಮದನ, ಹರಿಯದನ, ಹರಾದನ ನಾವು ಪರೀಕ್ಷೆ ಮಾಡೋಣ ಅಂತೇಳಿ ಕೆಲವು ಜನ ಕೂಡಿಕೊಂಡು ಏನ್ ಮಾಡ್ತಾರಂತ ಕೇಳಿದ್ರೆ, ಒಬ್ಬ ಮನುಷ್ಯನಿಗೆ ಸತ್ತಂತೆ ನೀ ನಟನೆ ಮಾಡು ಅಂತ ಹೇಳಿದ್ರು. ಅವ ಸತ್ತಿಲ್ಲ ನೋಡ್ರಿ ಹೆಂಗದ. ಒಬ್ಬ ಮನುಷ್ಯನಿಗೆ ನೀ ಸತ್ತಂತೆ ನಟನೆ ಮಾಡೋ, ಮೌನೇಶ್ವರ ಬಳಿ ತಗೊಂಡು ಹೋಗೋಣ ನೋಡ ಜೀವ ಕೊಡ್ತಾನೇನು ಅಂತೇಳಿ ವಿಚಾರ ಮಾಡಾಗತ್ತಾರ. ಆ ಸಮಯದೊಳಗೆ ಕೆಲವರು ಹೇಳ್ತಾ ಇದ್ರು, ಹುಚ್ಚುಗಳೇ ಎಂಥ ಹುಚ್ಚುತನ ನಿಮ್ಮದು. ಮೌನೇಶ್ವರ ಯಾವುದೋ ರೂಪದೊಳಗೆ ಬಂದು ಇವತ್ತ ಅನಂತ ಲೀಲೆಗಳನ್ನು ಮಾಡಿದ್ರು ಕೂಡ ಪರೀಕ್ಷೆ ಮಾಡ್ತೀರಿ ಅಂದಮೇಲೆ ನಿಮಗೆ ಉಳಿಗಾಲಿಲ್ಲ. ಅವ್ರಂತ ಇದ್ದಾರೆ, ನಿಮ್ಗೆ ಉಳಿಗಾಲಿಲ್ಲ. ಮೌನೇಶ್ವರನ ಪರೀಕ್ಷೆ ಮಾಡಕ ಬ್ಯಾಡ ಅಂತ ನಾವು ಹೇಳಗತ್ತೀವಿ. ನಾ ಮಾಡೇ ಮಾಡ್ತೀನಿ ಅಂತೇಳಿ ನೀವು ಹಠ ತೊಟ್ಟಿರಿ ಅಂದಮೇಲೆ ನಿಮ್ಮ ಬುದ್ಧಿಗೆ ನಾವು ಏನು ಹೇಳಬೇಕು ನಮಗೇನು ತಿಳಿಯಲಾಗ್ಯದ. ಸುಮ್ಕೊಡೋ ಮರ, ಎಲ್ಲಿದೆ ಎತ್ತಿಗೆ ಜೀವ ಕೊಡ್ತಾನ? ಹರಿಯದನ, ಹರಾದನ, ಬ್ರಹ್ಮದನ, ಶಿವಾದನ, ಏನದನ ಅವನು ಮೌನೇಶ್ವರ. ನಾವು ಪರೀಕ್ಷೆ ಮಾಡೇ ಮಾಡ್ತೇವೆ ಅಂತೇಳಿ ಒಬ್ಬ ಮನುಷ್ಯನಿಗೆ ಸುಮ್ಮನೆ ಸತ್ತಿಲ್ಲ ಬಿಟ್ಟಿಲ್ಲ ಸತ್ತಂತೆ ನೀ ಹೆಣ ಆಗು ಅಂದ್ರೆ ಅವನಿಗೆ ಅದೊಂದು ಹೆಣ ಆಯ್ತ್ರಿ. ಯಾರಿಗೆ ಪರೀಕ್ಷೆ ಮಾಡಕ್ಕ? ಮೌನೇಶ್ವರ ಪರೀಕ್ಷೆ ಮಾಡಕ್ಕ. ಸತ್ತಂಗ್ ಬಿದ್ದವ ಸತ್ತಿಲ್ಲ. ಅವನಿಗೆ ಏನೇನು ಶೃಂಗಾರ ಮಾಡ್ಬೇಕು ಹೆಣಕ್ಕೆಲ್ಲ ಮಾಡಿದ್ರು. ಅವನಿಗೆ ಮೂಗಿನಾಗ ಹಳ್ಳಿ ತುರುಕಿದ್ರು, ಹಣಿಗೆ ಇವತ್ತಿ ಬಡಿದ್ರು, ಒಂದು ರೊಕ್ಕದ ಬಂದಿ ಹೊತ್ತಿದ್ರು. ಎಲ್ಲಾನು ಶವಕ್ಕೆ ಏನೇನು ಮಾಡ್ಬೇಕಾಗ್ತದ ಎಲ್ಲಾನು ಮಾಡಿ ಕಿಶಿಂದ 4 ಮಂದಿ ಹೊತ್ಕೊಂಡ್ರು. 4 ಮಂದಿ ಹೊತ್ಕೊಂಡು ಮಸೀದಿ ಒಳಗ ಮೌನೇಶ್ವರ ಎಲ್ಲೋ ಕುಳಿತುಕೊಂಡಿದ್ದ. 4 ಮಂದಿ ಯಾವ ರೀತಿಯಿಂದ ಅವನನ್ನು ಹೊತ್ಕೊಂಡು ಅವ ಜೀವಾನೇ ಅದಾನ, ಮೌನೇಶ್ವರ ಪರೀಕ್ಷೆ ಮಾಡ್ಬೇಕಂತೇಳಿ ಬಂದು ಇವ್ರೇನಂತಾರ, ನಟನೆಯಿಂದ ಕಪಟ ನಾಟಕ. ನೀವು ಹ್ಯಾಂಗ ಬಂದಿರ ಅನ್ನುವಂಥ ರೇಣುಕಾದೇವಿ ಗೊತ್ತಾಗಂಗಿಲ್ಲ, ನೀವು ಹ್ಯಾಂಗ ಬಂದಿರ ಮೌನೇಶ್ವರಿಗೆ ಗೊತ್ತಾಗಂಗಿಲ್ಲ. ಮಾನವರಿಗೆ ನಮಗೆ ಗೊತ್ತಾಗದಿದ್ದರೂ ಕೂಡ ಮೌನೇಶ್ವರಿಗೆ ಗೊತ್ತಾಗ್ತಾ ಇದೆ. ಪುಣ್ಯಾತ್ಮರೇ, ಮೌನೇಶ್ವರಿಗೆ ಗೊತ್ತಾಗ್ತಾ ಇದೆ. ಆ ಸತ್ತಿಲ್ಲ ಬಿಟ್ಟಿಲ್ಲ ಆ ಮನುಷ್ಯನನ್ನು ತಂದು ಕೆಳಗಿಳಿಸಪ್ಪ ಮೌನೇಶ್ವರ, ನೀನು ಪರಮಾತ್ಮನಂತ ಮಕ್ಕಳೆಲ್ಲರೂ ಮಕ್ಕಳು ಕೊಡ್ತಾ ಇದ್ದಿ, ಸತ್ತವರಿಗೆ ಜೀವ ಕೊಡ್ತಾ ಇದ್ದಿ, ಅಲ್ಲಿ ಎತ್ತಿಗೆ ಯಾವ ರೀತಿಯಿಂದ ಜೀವ ಕೊಟ್ಟಿದ್ದಂತಪ್ಪ. ಅದಕ್ಕೋಸ್ಕರವಾಗಿ ಈ ನಮ್ಮ ಗೆಳೆಯ ಏಕೈಕಿನ ಯಾವ ರೀತಿಯಿಂದ ಪ್ರಾಣ ಹೋಗ್ಯದ, ಅದಕ್ಕ ನಮ್ಮ ಜೀವದ ಗೆಳೆಯದನ ನಿನ್ನಂತೆಲೆ ಕರ್ಕೊಂಡು ಬಂದ್ರೆ ಜೀವ ಬರ್ತದಂತ ನಮ್ಮ ಗೆಳೆಯನನ್ನು ಬದುಕಿಸಿ ನಿನ್ನ ಲೀಲೆಯನ್ನು ತೋರಿಸಬೇಕು ಅಂತೇಳಿ ನಟನೆಯಿಂದ ನುಡಿತಾ ಇದ್ದಾರೆ. ಆ ಸಮಯದೊಳಗ ಜಗದ್ಗುರು ಮೌನೇಶ್ವರ ಬಾಯಿಲಿಂದ ಬರ್ತದ, ಸತ್ತವನಿಗೆ ಜೀವ ಕೊಡ್ಲಿಕ್ಕೆ ನಾ ದೇವರಲ್ಲ ಅಂದ. ಅವ್ರು ಆಡಿದ ಮಾತು ಮೌನೇಶ್ವರ ಹೇಳ್ತಾನ, ನಾ ಹರಿ ಅಲ್ಲ, ನಾ ಹರನೂ ಅಲ್ಲ, ನಾ ಬ್ರಹ್ಮನೂ ಅಲ್ಲ, ನಾನು ನಿಮ್ಮಂತೆ ಇದ್ದೀನ್ರಿಪ್ಪ. ಇವ ಸತ್ತಾನಂದ ಮೇಲೆ ಇವನಿಗೆ ಒಯ್ದು ಕಿಶಿಂದ ಮಣ್ಣು ಮಾಡ್ರಿ ಅಂದ ಮೌನೇಶ್ವರ. ಸತ್ತಾನಂದ್ರೆ ಇವನಿಗೊಂದು ಮಣ್ಣು ಮಾಡ್ರಿ ಅಂದಾಗ ಆವಾಗ ಕುಟಿಲತನದಿಂದ ಕಪಟ ಮೋಸದಿಂದ ಬಂದಿರತಕ್ಕಂಥ ಜನ ಅಂತಾರ, ನೋಡ್ರಿ ಎಲ್ಲಿದ ಜೀವ ಕೊಡ್ತಾನ, ಇದೆಲ್ಲ ನಾಟಕ ಮಾಡಗತ್ತಾನ, ಡಂಬಾಚಾರ ಮಾಡಗತ್ತಾನ, ಜನರಿಗೆ ಮೋಸ ಮಾಡಗತ್ತಾನ ಇವ ಮೌನೇಶ್ವರ, ಹೇಳು ಅಂಥೇಳಿ ಅವನಿಗೆ ಎಬ್ಸಕ್ ಹೋಗ್ತಾರ. ಅವನಿಗೆ ಎಬ್ಸಕ್ಕೆ ಯಾವ ರೀತಿಯಿಂದ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಮೌನೇಶ್ವರ ಪರಮಾತ್ಮನ ವಾಣಿಯಿಂದ ಬಂದಿರತಕ್ಕಂಥ ಮಾತು ಸುಳ್ಳಾಗ್ತದೆ. ವೇದಗಳು ಸುಳ್ಳಾದವು, ಜಗದ್ಗುರು ಮೌನೇಶ್ವರ ವಾಣಿಯಿಂದ ಯಾವ ರೀತಿಯಿಂದ ಸುಳ್ಳಾಗಂಗಿಲ್ಲ. ಪುಣ್ಯಾತ್ಮರೇ, ಅವನನ್ನು ಎಬ್ಸಕ್ ಹೋಗ್ತಾರೆ. ಎಲ್ಲಾನ ನಿಜವಾಗಿ ಸತ್ ಹೋಗ್ಯಾನ ಮಗ,
ನಿಜವಾಗಿ ಉಸಿರಾಡ ನಿಂತಾದ ನೋಡ್ತಾರ, ಏಳೋ ಏಳೋ ಅಂತೇಳಿ ವ್ಯವಸ್ಥೆ ಎಲ್ಲನ ಜೀವ ಇದ್ರೆ ಹೇಳ್ಬೇಕಲ್ಲ. ಒಂದೇ ಸವನೆ 4 ಮಂದಿ ಯಾವ ರೀತಿ ಹೊತ್ಕೊಂಡು ತಂದವ್ರಿಗೆ ಗಾಬರಿ ಆದ್ರು. ಇವ ಸತ್ತಿದ್ ಇವ್ರ ಅಪ್ಪ ಗೊತ್ತಾಯ್ತಂದ್ರ ನಮಗ್ ಬಿಡಂಗೆ ಹೆಣ ಅಲ್ಲೇ ಬಿಟ್ಟು ಓಡಾಕತ್ರ ಅವರು. ಎಲ್ಲರೂ ಯಾವ ರೀತಿಯಿಂದ ಓಡಾಕತ್ರು. ಆ ಸಮಯ ಸಂದರ್ಭದೊಳಗ ಅಲ್ಲಿ ಇರ್ತಕ್ಕಂಥ ಒಬ್ಬ ಅಂತ ಇದ್ದಾನೆ, ಯಪ್ಪ ಮೌನೇಶ್ವರ ಮಹಿಮಾ ಪುರುಷ, ನಮ್ಮ ಅಜ್ಞಾನಕ್ಕೆ ನಾವು ಏನು ಹುಡ್ಕೋಬೇಕು ಗೊತ್ತಾಗಲಿಲ್ಲ ತಂದೆ. ಸತ್ತ ಎತ್ತಿಗೆ ನೀನು ಜೀವ ಕೊಟ್ಟಿದಿ, ಇವತ್ತ ನೀರಿಲ್ದಾಗ ನೀರು ಬರಿಸಿದಿಲ್ಲ, ಮಕ್ಕಳಿದ್ರು ಮಕ್ಕಳು ಕೊಟ್ಟಿದೆ ಅಂತೇಳಿ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮ ಗೆಳೆ ಜೀವಂತದನ, ಅವನಿಗೆ ಸುಮ್ಮನೆ ಸತ್ತಂತೆ ನಟನೆ ಮಾಡಂತೇಳಿ ಅವನಿಗೆ ಶವ ಮಾಡಿಕೊಂಡು ನಿಮ್ಮಲ್ಲಿ ತಂದು ಈ ರೀತಿಯಿಂದ ಹೇಳಿದಕ್ಕಾಗಿ ನಿನ್ನ ವಾಣಿಯಿಂದ ನಮ್ಮ ಗೆಳೆಯ ಸತ್ತು ಹೋಗಿದ್ದಾನೆಯಪ್ಪ, ನಮ್ಮ ಗೆಳೆಯನನ್ನು ಬದುಕಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅವನ ತಂದೆ ತಾಯಿಗಳು, ಸತ್ತವನ ತಂದೆ ತಾಯಿಗಳು ಮೌನೇಶ್ವರ ಪಾದವನ್ನು ಹಿಡಿದು ಬೇಡಿಕೊಳ್ತಾ ಇದ್ದಾರೆ. ಹೇ ನೀಲಕಂಠ ಪರಮಾತ್ಮ, ಹೇ ಮೌನೇಶ್ವರ ಮೌನೇಶ್ವರ ಮೌನೇಶ್ವರ, ಅನಂತ ನಾಮಗಳನ್ನು ಹೊತ್ತು ಅನಂತ ವೇಷವನ್ನು ಹಾಕಿಕೊಂಡು ಈ ಲೋಕದೊಳಗೆ ಕಲ್ಯಾಣ ಮಾಡಿರ್ತಕ್ಕಂಥ ಮೌನೇಶ್ವರ, ನನ್ನ ಮಗ ಈತ ಹುಚ್ಚ ಹೊಂಬ, ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದು ಇರ್ತಕ್ಕಂಥ ಒಬ್ಬ ಮಗನನ್ನ ಪ್ರಾಣ ಹೋಗ್ಯದ ಮೌನೇಶ್ವರ, ಆ ಮಗನನ್ನು ಬಿಟ್ಟು ಬದುಕಿರುವಂತ ಶಕ್ತಿ ನಮಗೆ ಲೇಪ, ನಿನ್ನ ಪಾದದಲ್ಲಿ ನನ್ನ ಕ್ಷಮ ಯಾವ ರೀತಿಯನ್ನು ಕೇಳ್ತಾ ಇದ್ದೇನೆ, ನನ್ನ ಮಗನಿಗೆ ಪ್ರಾಣವನ್ನು ಕೊಡಬೇಕಂತೇಳಿ ತಾಯಿ ತಂದೆಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಮಹಿಮೆ ಅಗಾಧವಾಗಿರ್ತಕ್ಕಂಥದ್ದು, ನಿನ್ನ ಲೀಲೆ ಎಷ್ಟೊಂದು ಯಾವ ರೀತಿಯಿಂದ ಹೇಳಿದ್ರು ಕೂಡ ಹೇಳ್ತಾ ಇದ್ದಾರೆ. ಅಂಧಕಾರ ಮುಸುಕಿದೆ, ಏನು ಕಾಣದಾಗಿದೆ, ಭಯ ತುಂಬಿ ಹೋಗಿದೆ, ಜೀವ ಬೇಸರಾಗಿದೆ, ಬಾಳುದೆಂತು ಹೇ ತಂದೆ ದರ್ಶನವ ನೀಡುವ, ಬಾಳುದೆಂತು ಹೇ ತಂದೆ ದರ್ಶನವ ನೀಡುವ, ಚಿಂತನೆಯ ಮೌನೇಶ ಮತ್ತೊಮ್ಮೆ ಧರೆಗೆ ಬಾ, ಜಗದ್ಗುರು ಮೌನೇಶ ಮತ್ತೊಮ್ಮೆ ಧರೆಗೆ ಬಾ, ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ, ಭವದೋಳು ಬೇಗ ಬಾ, ಸತ್ಯ ಶಾಂತಿ ನೀಡು ಬಾ, ಜಗದ್ಗುರು ಮೌನೇಶ ನೀನೊಮ್ಮೆ ಧರೆಗೆ ಬಾ, ಜಗದ್ಗುರು ಮೌನೇಶ ನೀನೊಮ್ಮೆ ಧರೆಗೆ ಬಾ. ಭಕ್ತ ಜನ ಕಾಯುತ್ತಿದೆ, ಮತ್ತೊಮ್ಮೆ ಧರೆಗೆ ಬಾ, ಅಂಧಕಾರ ಅಣಿಸಲು ಕರುಣೆ ತೋರಿ ಬೇಗ ಬಾ, ಅಂಧಕಾರ ಅಣಿಸಲು ಕರುಣೆ ತೋರಿ ಬೇಗ ಬಾ, ನರರನ್ನು ಉದ್ಧರಿಸಿ ಮುಕ್ತಿ ದಾರಿ ತೋರಲು ಬಾ, ನರರನ್ನು ಉದ್ಧರಿಸಿ ಮುಕ್ತಿ ದಾರಿ ತೋರಲು ಬಾ, ಚಿಂತನೆಯ ಮೌನೇಶ ಮತ್ತೊಮ್ಮೆ ಧರೆಗೆ ಬಾ, ಮತ್ತೊಮ್ಮೆ ಧರೆಗೆ ಬಾ, ಮತ್ತೊಮ್ಮೆ ಉದ್ಧರಿಸು ಮೌನೇಶ್ವರ. ತಾಯಿ ತಂದೆಯ ಪ್ರಾರ್ಥನೆಯಾದ ಪುಣ್ಯಾತ್ಮರೇ, ಯಪ್ಪ ನೀನು ಜ್ಞಾನಿ, ನಾವೆಲ್ಲ ಅಜ್ಞಾನಿಗಳು. ಯಾರ್ದೋ ಮಾತನ್ನೇ ಕೇಳಿ ಈ ರೀತಿಯಿಂದ ನನ್ನ ಮಗ ಮಾಡಿದ್ದಾನೆ ಮೌನೇಶ್ವರ, ನನಗಿರ್ತಕ್ಕಂಥ ಒಬ್ಬನೇ ಮಗನನ್ನು ನೀನು ತಗೊಂಡು ಬಿಟ್ಟಿ ಅಂದ್ರೆ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ. ತಾಯಿಯ ಕರುಳು ನೋಡಿ ಎಂಥದ್ದು. ಯಪ್ಪ ಮೌನೇಶ್ವರ, ನೀನು ತಾಯಿಯ ಹೃದಯ ಉಳ್ತಕ್ಕಂಥವನು, ನಮ್ಮ ಮೇಲೆ ಕರುಣೆಯನ್ನು ತೋರಿ ಇನ್ನು ಮುಂದೆ ಯಾವ ಕಾಲಕ್ಕೂ ಇಂಥ ಕೆಲಸಕ್ಕೆ ನನ್ನ ಮಗನಿಗೆ ನಾನು ಮಾಡಿಕೊಡಂಗಿಲ್ಲ. ಇಂದಿನಿಂದ ನಾವು ಕೂಡ ಜಗತ್ತೊಳಗೆ ನಿನ್ನ ಭಕ್ತರಾಗಿ ಯಾವ ರೀತಿಯಿಂದ ಉಳಿತಾ ಇದ್ದೇವೆ. ಸದಾಕಾಲ ನೀನು ನೆಲೆಸಿರ್ತಕ್ಕಂಥ ಜಾಗದೊಳಗೆ ಬಂದು ನಾವು ಸತಿಪತಿಗಳು ಮಕ್ಕಳೆಲ್ಲ ನೀನು ಸೇವೆ ಮಾಡ್ತಾ ಇದ್ದೀವಿ ಮೌನೇಶ್ವರ. ನನ್ನ ಮಗನಿಗೆ ಜೀವವನ್ನು ಕೊಡಬೇಕು, ನನ್ನ ಮಗನಿಗೆ ಪ್ರಾಣವನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ ಕರುಣಾಮಯನಾಗಿರ್ತಕ್ಕಂಥ ಮೌನೇಶ್ವರ ಆಗಿದ್ದಾಗೆ ತನ್ನ ಬೆತ್ತದಿಂದ ಒಂದು ಏಟನ್ನು ಹೊಡೆದು ಜೋಳುಗಳಿರ್ತಕ್ಕಂಥ ಭಸ್ಮವನ್ನು ತೆಗೆದು ಅವನ ಹಣಿಗೆ ಹಚ್ಚಿ ಪರಮ ಪಂಚಾಕ್ಷರ ಮಂತ್ರವನ್ನು ಯಾವ ರೀತಿಯಿಂದ ಪಠಣ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ. ಯಾವಾಗ ಮಂತ್ರ ಪಠಣ ಮಾಡಿದಾಗ ಏನಾಯ್ತಂತ ಕೇಳೋ ಕ್ಷಣ ಮಾತ್ರದೊಳಗ
ಜೀವ ಹೋಗಿರ್ತಕ್ಕಂಥದ್ದು ಪುನಃ ಯಾವ ರೀತಿಯಿಂದ ಮಲಗಿರ್ತಕ್ಕಂಥ ಮನುಷ್ಯ ಹೇಗೆ ಹೇಳ್ತಾನಲ್ಲ, ಸತ್ತವನಿಗೆ ಪುನಃ ಯಾವ ರೀತಿಯಿಂದ ಪ್ರಾಣ ಕೊಡ್ತಾ ಇದ್ದಾನೆ ಜಗದ್ಗುರು ಮೌನೀಶ್ವರ. ಯಾವಾಗ ಪ್ರಾಣ ಬಂದು ಎದ್ದು ಕುಂತಾಗ ತಾಯಿ ತಂದೆ ಗೆಳೆಯರು ಯಾರು ಹೊತ್ತವ್ರಿಲ್ಲ, ಮೌನೀಶ್ವರ ನಿಂತಾನ. ತಾಯಿ ತಂದೆಗಳ ಬೈತಾರ ಬಾಯಿಗೆ ಬಂದಂತೆ, ಯಾರ್ದೋ ಮಾತನ್ನು ಕೇಳಿ ಸತ್ ಹೋಗಿದ್ದೀನಿ, ನಿನಗ ಹೊತ್ಕೊಂಡು ಬಂದವರು ಓಡಿ ಹೋಗ್ಯಾರ, ಕೊನೆಗೆ ನಮಗೆ ಯಾರು ರಕ್ಷಣೆ ಮಾಡಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಜಗದ್ಗುರು ಮೌನೀಶ್ವರ ನಿನ್ನನ್ನು ಉದ್ಧಾರ ಮಾಡಿದ್ದಾನೆ. ಅಂತ ಮೌನೀಶ್ವರನ ಎಲ್ಲಾ ಕಡೆ ಎಲ್ಲಾ ರೂಪ ತಾನಂತೆ ಹೇಳಿಲ್ಲ ಮಡಿವಾಳಪ್ಪನವರು. ಅನಂತ ಯಾವ ರೀತಿಯಿಂದ ವೇಷ ಹಾಕೊಂಡು ಅನಂತ ರೂಪವನ್ನು ತಾಳಿ ಲೋಕವನ್ನ ಕಲ್ಯಾಣ ಮಾಡ್ತಕ್ಕಂಥ ಜಗದ್ಗುರು ಮೌನೀಶ್ವರ. ಹೀಗೆ ಸರ್ವ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಲೋಕದೊಳಗೆ ಸಂಚಾರ ಮಾಡ್ಕೊಂತ ಒಂದು ಬಿದುರಿಕೇರಿ ಅಂತ ಒಂದು ಊರಿಗೆ ಬರ್ತಾನೆ. ಆ ಬಿದುರಿಕೇರಿ ಅಂತಕ್ಕಂಥ ಒಂದು ಊರಿಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಅಲ್ಲಿ ಒಬ್ಬ ವ್ಯಾಪಾರಿ ಆಗ್ತಾನೆ ಮೌನೇಶ್ವರ. ಒಂದು ಚೀಲದಾಗ ನೋಡ್ರಿ ಮೌನೇಶ್ವರ ವ್ಯಾಪಾರಿ ಆದ. ಏನು ವ್ಯಾಪಾರ ಮಾಡಕತ್ತ ಮೌನೇಶ್ವರ ಅಂತ ಕೇಳಿದ್ರ, ಒಂದು ಬಗಲಿಗೆ ಚೀಲ ಹಾಕೊಂಡು ಅದ್ರಾಗ ಮಿಠಾಯಿ, ಅದ್ರಾಗ ಕಲ್ಲು ಸಕ್ಕರೆ, ಅದ್ರಾಗ ಹಣ್ಣ ಸಕ್ಕರೆ ಎಲ್ಲ ಇಟ್ಟು ಮಕ್ಕಳಿಗೆ ಕರೆದು ಮಕ್ಕಳು ಏನು ಬಿಡ್ತಾರ, ಕಲ್ಲು ಸಕ್ಕರೆ ಕೊಳ್ಳಗತ್ತಾನ, ಮಿಠಾಯಿ ಕೊಳ್ಳಗತ್ತಾನ, ಹಣ್ಣು ಕೊಳ್ಳಗತ್ತಾನ. ಎಲ್ಲ ಮಕ್ಕಳಿಗೆ ಯಾವ ರೀತಿಯಿಂದ ಹಣ್ಣು ಹಂಪಲಗಳನ್ನು ಯಾವ ರೀತಿಯಿಂದ ಕೊಡ್ತಕ್ಕಂಥ ಜಗದ್ಗುರು ಮೌನೇಶ್ವರ. ಈಗ ಸಂಚಾರ ಯಾವ ರೀತಿಯಿಂದ ಆ ಗ್ರಾಮದೊಳಗೆ ಮಾಡ್ಕೊಂತ ನೂರಾರು ಊರೊಳಗೆ ಏಕಕಾಲದೊಳಗೆ ದರ್ಶನ ಕೊಡ್ತಕ್ಕಂಥ ಜಗದ್ಗುರು ಮೌನೇಶ್ವರ ಒಂದು ಸಲ ಬಿದುರಿಕೇರಿ ಅನ್ನುವಂಥ ಗ್ರಾಮಕ್ಕೆ ಬಂದಾಗ ಅಲ್ಲಿ ಯಾವ ರೀತಿಯಿಂದ ವೀರಪ್ಪ ಶಾಂತಮ್ಮ ಅನ್ನುವಂಥ ಗಂಡ ಹೆಂಡತಿ ಬಹಳ ಪ್ರೀತಿ ಉಳ್ತಕ್ಕಂಥ ಆ ಸತಿಪತಿಗಳು ತಮ್ಮ ಪ್ರಪಂಚವನ್ನು ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಅವರಿಗೆ ಕಾಲಕರ್ಮ ಸಂಯೋಗದಿಂದ ಏನಾಗಿತ್ತು ಅಂತ ಕೇಳಿದ್ರ, ಮಕ್ಕಳಿಲ್ಲ ಅನ್ನುವಂಥ ಕೊರತೆ ಕಾಡ್ತಿತ್ತು. ಅವರಿಗೆ ಮಕ್ಕಳಿಲ್ಲ. ಹಿಂದಿನ ಕಾಲದ ಪುರಾಣ ಕಥೆಗಳನ್ನು ತೆಗೆದು ನೋಡಿದಾಗ ಮಕ್ಕಳಿಲ್ಲ ಅಂತ ಕಥೆಗಳು ಬರ್ತಾವ. ಈಗಂತೂ ಲೆಕ್ಕ ತಪ್ಪಿ ಮಕ್ಕಳವ, ಲೆಕ್ಕನೇ ಇಲ್ಲ. ಆದ್ರೆ ನಿಮ್ಮೂರೊಳಗಂತೂ ಎಲ್ಲ ಮತ್ತೆ ಭಯಂಕರ ಮಕ್ಕಳು ಕೊಟ್ಟಾಳ. ನೀವು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಅಲ್ಲಿ ತಾಯಿಗೆ ಬೇಡ್ಕೊಂಡು ಸಾಕು. ಹೆಣ್ಣಂದ್ರೆ ಹೆಣ್ಣು ಕೊಡ್ತಾಳೆ, ಗಂಡಂದ್ರೆ ಗಂಡು ಕೊಡ್ತಾ ಇದ್ದಾಳೆ ಮಹಾತಾಯಿ ರೇಣುಕ ಎಲ್ಲಮ್ಮ ತಾಯಿ. ಅಂಥ ಶಕ್ತಿ ಪಡೆದುಕೊಂಡಿರ್ತಕ್ಕಂಥ ತಾಯಿಯಲ್ಲಿ ಇಲ್ಲ ಅದ. ಇಲ್ಲಿ ಅವರಿಗೆ ಮಕ್ಕಳಿಲ್ಲ. ಮಕ್ಕಳು ಇರದೇ ಇದ್ದಾಗ ಎಲ್ಲಾ ಕಡೆ ಹೋಗ್ಯಾರ, ಎಲ್ಲಾ ದೇವರಿಗೆ ಹೋಗ್ಯಾರ, ಎಲ್ಲಿ ಏನು ಹೇಳ್ತಾರೆ ಎಲ್ಲವನ್ನ ಮಾಡಿದ್ದಾರೆ. ಆದ್ರೆ ಅವರಿಗೆ ಮಕ್ಕಳು ಆಗದೆ ಇರತಕ್ಕಂಥ ಒಂದು ಸಮಯ ಸಂದರ್ಭದೊಳಗೆ ಮುಂದೆ ಏನಾಯ್ತಂತ ಕೇಳಿದ್ರೆ, ಆ ಮನುಷ್ಯನಿಗೆ ಶಾಂತಮ್ಮ ವೀರಪ್ಪ ಅಂತ ಗಂಡ ಹೆಣ್ತಿದ್ರಲ್ಲದ, ಶಾಂತಮ್ಮನ ಗಂಡನಾಗಿರ್ತಕ್ಕಂಥ ವೀರಪ್ಪನಿಗೆ ಮಹಾರೋಗ ಆಗ್ತಾ ಇದೆ. ಮಹಾರೋಗ ಹಿಂದಿನ ಜನ್ಮದೊಳಗೆ ಗುರಿ ನಿಂದೆ ಮಾಡಿದ್ದಾನೆ. ನಿಮ್ಮ ಮನುಷ್ಯ ಜನ್ಮಕ್ಕೆ ಬಂದು ಇದ್ರ ಕಿಮ್ಮತ್ತು ನಾವು ಮಾಡ್ಕೊಳ್ಳಾರದೆ ಶರಣರನ್ನ ಮಹಾತ್ಮರನ್ನ ಇವತ್ತು ತಿರಸ್ಕಾರವನ್ನ ಮಾಡಿದಾಗ ಹೀಗೆಲ್ಲ ಆಗ್ತಾವ. ನೀವು ಕೈಗಳು ಚಲೋ ಮಾಡ್ಲಿಲ್ಲ, ಬಾಯಿ ಚಲೋ ಹೇಳಿದ್ರು ಕೂಡ ಚಲೋ ನುಡಿಲಿಲ್ಲ ಅಂದ್ರ ಏನಾಗ್ತದ? ಚಲೋ ಹೇಳಿದ್ರು ಕೂಡ ನಿನ್ನ ಬಾಯಿ ಮತ್ತೊಂದು ನುಡಿತದ ಅಂದ್ಮೇಲೆ ಮತ್ತೆ ನಾವು ಏನು ಹೇಳೋದೇನದ? ಅದಕ್ಕೆ ಇವನಿಗೆ ಏನಾಯ್ತು ಅಂತ ಕೇಳಿದ್ರೆ, ಕಾಲಕರ್ಮ ಸಂಯೋಗದಿಂದ ಮನುಷ್ಯನಿಗೆ ಯಾವ ಕಾಲಕ್ಕೆ ಏನು ಬರ್ತದೆ ಹೇಳಕ್ಕೆ ಬರಂಗಿಲ್ಲ. ಶಾಂತಮನ ಗಂಡನಾಗಿರ್ತಕ್ಕಂಥ ವೀರಪ್ಪನಿಗೆ ಮಹಾರೋಗ ಆಗ್ತಾ ಇದೆ. ಮಹಾರೋಗ ಇದ್ದಾಗ ಏನೆಲ್ಲ ಮಾಡಿದ, ಮಹಾರೋಗ ಆದಾಗ ಮನುಷ್ಯನಿಗೆ ಎಲ್ಲಿಡ್ತಾರ? ಮನೆಯಾಗಿ ಇಟ್ಕೊಳ್ಳಂಗಿಲ್ಲ, ಊರು ಹೊರಗಿಡ್ತಾರ ಅವನಿಗೆ. ಇದು ಲೆಕ್ಕ ಹಾಕ್ರಿ. ಊರು ಹೊರಗೊಂದು ಹೆಂಡ್ರ ಮಕ್ಕಳು ಸಹಿತ ಇಟ್ಕೊಳ್ಳಲ್ಲ. ಊರು ಹೊರಗಡೆ ಇಟ್ಟು ಅನ್ನ ನೀರು ದೂರಿಂದ ಎತ್ತೊಗಿತಾರ. ಮಹಾರೋಗ ಅಂದ್ರೆ ಕೈಕಾಲು ಮಂಡಾಗ್ತಾವ, ಕೀವು ರಕ್ತ ಸುರಿತದ. ಅಂತ ಮನುಷ್ಯನ ಮನೆಯಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಬರ್ತದಂತಕ್ಕಂಥ ಭಾವನೆ ಇವತ್ತು ಹೆಂಡ್ರ ಮಕ್ಕಳಲ್ಲಿ ಬರ್ತದೆ. ಯಾರು ಕಾಪಾಡೋರೀಗ? ಗಂಡ ಇದ್ದಾಗ ಬಹಳ ಚಂದ ವ್ಯವಸ್ಥೆ ಮಾಡ್ರಿ. ಅವನ ಕರ್ಮದಿಂದ ಬಂದಾಗ ಗಂಡನ ದೂರ ಇಡಾಗತ್ತಿಲ್ಲ. ಯಾರು ಬರ್ತಾರ? ಯಾರು ನಿನ್ನ ಜೊತೆಗೆ ಬರ್ತಾರ? ಹೆಂಡರ ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ ಇದ್ದರೆ ತಿಂಬೋ ತನಕ, ಸತ್ತಾಗ ಬರುವರ ತಮ್ಮ ಕುಣಿ ತನಕ, ನಿನ್ನ ಮಣ್ಣ ಮುಚ್ಚೋ ತನಕ ಬರ್ತಾರ ಹುಚ್ಚ. ಯಾರು ನಿನ್ನ ಜೊತೆಗೆ ಬರಂಗಿಲ್ಲ. ನಿನ್ನ ಕಷ್ಟದಾಗ ಸುಖದಾಗ ಆಗ್ತಕ್ಕಂಥವರೇ ಸದ್ಗುರುನಾಥ ಜಗದ್ಗುರು ಮೌನೀಶ್ವರ. ಜಗದ್ಗುರು ಮೌನೀಶ್ವರ ಅನ್ನುವಂಥದ್ದನ್ನ ಮರಿಬೇಡೋ ಪುಣ್ಯಾತ್ಮ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತದೆ. ಮಹಾರೋಗದಿಂದ ಶಾಂತಮ್ಮ ಗಂಡನನ್ನ ಹೊರಗಿಡತಕ್ಕಂಥ ಸಂದರ್ಭ ಬಂತು. ಅದರ ಜೊತೆಗೆ ಮಕ್ಕಳಿಲ್ಲ. ಮಕ್ಕಳ ಇರದೇ ಇರತಕ್ಕಂಥ ಒಂದು ಸಮಯ ಸಂದರ್ಭದೊಳಗೆ ಹೆಂಗೆ ಮಕ್ಕಳಾಗತ್ತವ? ಗಂಡನೇ ದೂರ ಅದ. ಅದ್ರಾಗ ರೋಗ ಅಂಟಿಕೊಂಡಿರ್ತಕ್ಕಂಥ ಗಂಡನ ಜೊತೆಗೆ ಹೆಂಡತಿ ಯಾರು ಇರ್ತಾರೆ? ಯಾರು ಇರಂಗಿಲ್ಲ, ಯಾರು ಬರಂಗಿಲ್ರಿ. ನೋಡ್ರಿ ಬೇಕಾದ್ರೆ ಸತ್ತ ಮೇಲೆ ಅವನನ್ನ ಕುಣಿಯಾಗಿಡುವಾಗ
ಸ್ಮಶಾನದೊಳಗೆ ಇಡುವಾಗ ಹೆಂಡತಿ ಅಳ್ತಿರ್ತಾಳ, ನನ್ನ ಗಂಡ ಹೋಗ್ಯಾನ, ನನ್ನ ಗಂಡ ಹೋದ್ಮೇಲೆ ನಂದೇನದ ಎಲ್ಲ ನೀ ಹೋಯ್ತು ಅಂತ ಅಳ್ತಿರ್ತಾಳ. ಬಿಡ್ರಿ, ನನ್ನ ಗಂಡನ ಜೊತೆಗೆ ಹೋಗ್ತೀನಿ ಬಿಡ್ರಿ ಬಿಡ್ರಿ ಅಂತಾಳ. ಒಂದಿಬ್ಬರು ಮಂದಿ ರಟ್ಟಿ ಹಿಡಿದಿರ್ತಾರ ಅಕ್ಕಿಗೆ. ಬಿಡ್ರಿ ಬಿಡ್ರಿ ಅಂದಾಗ ಅವ್ರು ಹಿಡಿದವ್ರು ಬಿಡಬೇಕು. ನೋಡ್ರಿ ಹೋಗ್ತಾಳೇನು ಗೊತ್ತಾಗ್ತದ? ಹೋಗಂಗಿಲ್ಲ. ಸ್ವಲ್ಪ ಮುಂದಕ್ಕೊತ್ತೋಗಿ ಹಣಿಕೆ ಕೆಪ ನಿನಗೆ ಬಂದದ ನೀನು ಹೋಗುತ್ತೆ ಹಿಂದಕ್ಕೆ ಸರಿತಾಳ. ಯಾರು ಬರಂಗಿಲ್ಲ. ಮಹಾರೋಗದಿಂದ ಬಳತಕ್ಕಂಥ ಆ ಒಂದು ಸದ್ಭಕ್ತ ವೀರಪ್ಪನಿಗೆ ಏನು ಯಾವ ರೀತಿಯಿಂದ ತಿಳಿದಿ ಆದಾಗ ಶಾಂತಮ್ಮ ಯಾರ ಕಡೆ ಬಂದಳು? ಕೊನೆಯದಾಗಿರ್ತಕ್ಕಂಥದ್ದು ಅದೇ ಬಿದುರಿಕೇರಿ ಒಳಗೆ ಬಂದಿರತಕ್ಕಂಥ ಮೌನೇಶ್ವರನ ಪಾದವನ್ನು ಹಿಡಿದು ಬೇಡಿಕೊಳ್ತಾ ಇದ್ದಾಳೆ. ನೀಲಕಂಠ ಮೃತ್ಯುಂಜಯ ಸರ್ವೇಶ್ವರ ಸದ್ಗುರುನಾಥ. ಹೇ ಪರಮಾತ್ಮ, ಜಗದ್ಗುರು ಮೌನೇಶ್ವರ, ಮನುಷ್ಯ ಜನ್ಮಕ್ಕೆ ಬಂದು ನಮಗ ಮಕ್ಕಳಿಲ್ಲ, ಜೊತೆಗೆ ಮಕ್ಕಳಾಗಬೇಕಂದ್ರೆ ಕೆಲವೇ ದಿವಸಗಳು ನನ್ನ ಗಂಡನಿಗೆ ಮಹಾರೋಗ ಅಂಟಿಕೊಂಡಾದ, ಅವನಿಗೆ ಊರಿಂದ ಹೊರಗಡೆ ಇರುವಂಥ ಪ್ರಸಂಗ ಬಂದದ. ಸದ್ಗುರುನಾಥ ಮೌನೇಶ್ವರ, ನಮ್ಮನ್ನು ಕಾಪಾಡಬೇಕು, ನನ್ನ ಗಂಡನ ಮಹಾರೋಗದಿಂದ ಇವತ್ತು ಅವನನ್ನು ಉಳಿಸಬೇಕು, ನನ್ನ ಮುತ್ತೈತನ ಕಾಪಾಡಬೇಕು, ನನಗೆ ಯಾವ ರೀತಿಯ ವಂಶ ಬೆಳೆಯುವುದಕ್ಕಾಗಿ ನಿನ್ನ ಆಶೀರ್ವಾದದಿಂದ ನನಗೆ ಮಗನನ್ನು ಕರುಣಿಸಬೇಕನ್ನುವಂಥ ಮಾತನ್ನು ಕೇಳಿಕೊಳ್ತಾ ಇದ್ದಾಳೆ ಶಾಂತಮ್ಮ. ಶಾಂತಮ್ಮನ ಭಕ್ತಿ, ಅದಕ್ಕೆ ಹೆಣ್ಮಕ್ಳ ಭಕ್ತಿ ಬಹಳ ದೊಡ್ಡದದ ರೀ. ಹೆಣ್ಮಕ್ಳು ಹೇಳಿನಿಲ್ಲ, ಶಾಂತಮ್ಮನ ಭಕ್ತಿಗಾಗಿ ಮೌನೇಶ್ವರ ಅಂತ ನಮ್ಮ ನಿನ್ನ ಗಂಡನ ರೋಗ ಭಸ್ಮದಿಂದ ಕಳಿತೀನಿ ವಿಭೂತಿ. ಅದಕ್ಕೆ ವಿಭೂತಿ ಹಚ್ಕೋರಿ, ಅಲ್ಲಿ ಇಟ್ಟರ ತಾಯಿ ಮುಂದೆ. ಒಬ್ಬರು ಹಣಿ ಮೇಲೆ ನೋಡ್ರಿ, ಯಾವ ಮಾತಾಡಬೇಡ್ರಿ ತಾಯಿ, ಮಾತಾಡಬೇಡ್ರಿ. ಅವ ಮಕ್ಕಳಿಗೆ ತೊಗೊಂಡು ಕುಂತೀರಿ, ಮಾತಾಡಬೇಡ್ರಿ. ಪುರಾಣ ಕೇಳ್ರಿ, ಒಂದಿಷ್ಟು ವಿಭೂತಿ ಹಣಿಗೆ ಹಚ್ಕೋರಿ. ತಾಯಿ ಭಂಡಾರ ಹಚ್ಕೋರಿ, ಎಲ್ಲ ದೂರ ಮಾಡ್ತಾಳೆ. ಅವು ಏನೇನು ಹಚ್ಕೋತೇವಲ್ಲ ನಾವು, ಅದೆಲ್ಲ ಹೇಳೋದು ಬೇಡ. ಆ ವಿಭೂತಿಯಿಂದ ಆ ಜಗದ್ಗುರು ಮೌನೇಶ್ವರ ತನ್ನ ಜೋಳಿಗಳಿರ್ತಕ್ಕಂಥ ವಿಭೂತಿಯನ್ನು ಕೊಟ್ಟಾನ. ಅಮ್ಮ ಶಾಂತಮ್ಮ, ನಿನ್ನ ಗಂಡನಿಗೆ ದಿನಾಲು ಕೂಡ ಎಲ್ಲ ಔಷಧ ಹಚ್ಚಿದಲ್ಲ, ಈ ಪರಮಾತ್ಮ ಈ ಭಸ್ಮ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅಂತೇಳಿ ಅವನೇ ಪರಮಾತ್ಮ ಅದನ, ಇದನ್ನು ಹತ್ತು ನಿನ್ನ ಗಂಡನಿಗೆ ಎಂದಾಗ ದಿನನಿತ್ಯ 1 ದಿವಸ 2 ದಿವಸ 1 ವಾರ 2 ವಾರ 4-5 ವಾರ ಜಗದ್ಗುರು ಮೌನೇಶ್ವರ ಕೊಟ್ಟಿರ್ತಕ್ಕಂಥ ವಿಭೂತಿನ ಮೈಯೆಲ್ಲ ಹಚ್ಚಿ ಮೌನೇಶ್ವರ ಪ್ರಾರ್ಥನೆಯನ್ನು ಮಾಡಿದಾಗ 8-10 ದಿವಸ 1 ತಿಂಗಳು ಆಗದ್ರೊಳಗಾಗಿ ಅವನ ಕೈಕಾಲಗಳು ಚಿಗಿತಾ ಇದ್ದಾವೆ. ಪುಣ್ಯಾತ್ಮರೇ, ಮಂಡಾಗಿರ್ತಕ್ಕಂಥ ಕೈಕಾಲಗಳು ಚಿಗಿತಾ ಇದ್ದಾವೆ, ಮೈಯೊಳಗ ಚೈತನ್ಯ ಬರ್ತಾ ಇದೆ, ಎದ್ದು ನಡೆದಾಡ್ತಾ ಇದ್ದಾನೆ, ನನಗೆ ಹಸಿವಾಗಿದೆ ಅಂತ ಇದ್ದಾನೆ. ಕೈಕಾಲು ಎಲ್ಲ ಯಾವ ರೀತಿಯಿಂದ ಚೆನ್ನಾಗಿ ಆಗಿರ್ತಕ್ಕಂಥ ಸಮಯ ಸಂದರ್ಭದೊಳಗ ಶಾಂತವನಿಗೆ ಹಂಡೆ ಹಾಲು ಕೊಡು ಸಂತೋಷ ಆಯಿತು. ನನ್ನ ಗಂಡನೇ ಹೋಗ್ತಿದ್ದ ವಿಧಿವಿ ಆಗ್ತಾ ಇದೆ ಅಂತ ಮಹಾರೋಗದಿಂದ ಗಂಡನ ಉದ್ಧಾರ ಮಾಡತಕ್ಕಂಥ ಮೌನೇಶ್ವರ, ಇನ್ನೊಂದು ಪ್ರಾರ್ಥನೆ ಅದ ನಂದು ನಿನ್ನಲ್ಲಿ. ನನಗ ಮಕ್ಕಳಿಲ್ಲ, ಒಂದು ಮಗನನ್ನು ನನಗೆ ಕರುಣಿಸಬೇಕು ಅಂತೇಳಿ ಬೇಡಿಕೊಂಡಿರ್ತಕ್ಕಂಥ ಸಮಯದೊಳಗ ಮೌನೇಶ್ವರ ಅಂತಾನ ನಿನಗೆ ಮಗ ಕೊಡ್ತೀನಿ. ಆದ್ರೆ ನಂದು ಒಂದು ಮಾತದ ಮೌನೇಶ್ವರ ಅಂತಾನ, ಏನಪ್ಪ ಅದನ್ನು ಸಾಧ್ಯ ಆದ್ರೆ ನಾನು ತೀರಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಶಾಂತಮ್ಮ ಹೇಳಿದಾಗ ಬಿದುರಿಕೇರಿ ಒಳಗ, ಆವಾಗ ಮೌನೇಶ್ವರ ಹೇಳ್ತಾನ, ನಿನಗೆ ಸುಂದರವಾಗಿರುವಂತ ಗಂಡು ಮಗ ಹುಡ್ತದ, ಆ ಹುಟ್ಟಿರ್ತಕ್ಕಂಥ ಮಗು ನನ್ನ ಜೋಳಿಗೊಳಗೆ ಹಾಕಬೇಕಂತ ಇದ್ದಾನೆ ಮೌನೇಶ್ವರ, ಅವನಿಗೊಬ್ಬ ಶರಣ ಮಾಡವನಿದ್ದೀನಿ. ನಂಗದು ಚಪ್ಪಾಳಿ ಬಿಡಿದ್ರೆ ಜೋರಾಗಿ ಒಂದು ಸ್ವಲ್ಪ ಕುಂತ ಎಲ್ಲರೂ. ಮೌನೇಶ್ವರ, ಮಗ ಹುಡ್ತದ, ಆದ್ರೆ ಹುಟ್ಟಿರ್ತಕ್ಕಂಥ ಮಗನನ್ನ ನನಗೆ ಕೊಡಬೇಕು. ಒಂದು ವೇಳೆ ಹುಟ್ಟಿದಾಗ ಅದರ ವ್ಯಾಮೋಹಕ್ಕಾಗಿ ಕೊಡಂಗಿಲ್ಲ ಅಂದ್ರ ನಿಮಗೆಂದು ಯಾವ ರೀತಿಯಿಂದ ಒಳ್ಳೇದಾಗಂಗಿಲ್ಲ. ನೀನು ಹುಟ್ಟಿರ್ತಕ್ಕಂಥ ಮಗನನ್ನ ನನ್ನ ಕಡೆ ಕುಡ್ತಿ ಜೋಳಿಗೆ ಹಾಕ್ತಿ ಅಂದ್ರೆ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ ಅನ್ನುವಂಥ ಮೌನೇಶ್ವರ ಅಂದಾಗ ಶಾಂತಮ್ಮ ಅಂತ ಇದ್ದಳಪ್ಪ, ಎಲ್ಲಾನು ನಿಂದು, ಎನ್ನ ವಾಮ ಕ್ಷೇಮ ಹಾನಿ ವೃದ್ಧಿ ಎಲ್ಲ ನಿಂದದ ಅಂದ ಮೇಲೆ ನೀನೇ ಕೊಟ್ಟಿರ್ತಕ್ಕಂಥ ಮಗನನ್ನ ನಿನಗೆ ಸಮರ್ಥವಾಗಿ ಯಾವ ರೀತಿ ನಾನು ಒಪ್ಪಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಆವಾಗ ಜಗದ್ಗುರು ಮೌನೇಶ್ವರ ಆ ವೀರಪ್ಪನಿಗೂ ಶಾಂತಮ್ಮನಿಗೂ ಪ್ರಸಾದವನ್ನು ಕೊಟ್ಟು ಆ ಪರಮಾತ್ಮನ ಮೌನೇಶ್ವರ ಕೊಟ್ಟಿರ್ತಕ್ಕಂಥ ಪ್ರಸಾದ ತೆಗೆದುಕೊಂಡಾಗ ಮುಂದೆ ಕೆಲವೇ ದಿವಸದೊಳಗೆ ಶಾಂತಮ್ಮ ಗರ್ಭವತಿಯಾಗಿ ನವಮಾಸಗಳು ತುಂಬಿದ ಮೇಲೆ ಶುಭ ಮುಹೂರ್ತದೊಳಗೆ ಶುಭ ಗಳಿಗೆ ಒಳಗೆ ಸುಂದರವಾಗಿರುವಂತಹ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ ಜಗದ್ಗುರು ಮೌನೇಶ್ವರನ ಆಶೀರ್ವಾದದಿಂದ. ಮಗ ಹುಟ್ಟಿಯ ನಮಾಯರ ಕರೆಸಿಯೇ ಮಗ ಹುಟ್ಟಿಯ ನಮಾಯವ ಕೆಡಿಸಿಯೇ ಜಗ ಬಿಡಿಸಿ ಜಗ ಜನ್ಮವ ಕೆಡಿಸಿಯೇ ಮಗ ಹುಟ್ಟೆನೋವ ಎನಗೊಬ್ಬ ಮಗ ಹುಟ್ಟೆನೋವ ಮಗ ಹುಟ್ಟೆನೋವ ಎನಗೊಬ್ಬ ಮಗ ಹುಟ್ಟೆನೋವ ನೋವ ತಿಂಗಳವ್ವ ಮೈಯೆಲ್ಲ ನೋವು ತಿಂದೆನವ್ವ
ನೋವ ತಿಂಗಳವ್ವ ಮೈಯೆಲ್ಲ ನೋವು ತಿಂದೆನವ್ವ ದೇಹಕ್ಕೆ ನಿಲುಕದ ಮಾಯಿಗೆ ಸಿಲುಕದ ದೇಹಕ್ಕೆ ನಿಲುಕದ ಮಾಯಿಗೆ ಸಿಲುಕದ ಮೋಸಗಾರನೋವ ಮಗ ಹುಟ್ಟೆನೋವ ಎನಗೊಬ್ಬ ಮಗ ಹುಟ್ಟೆನೋವ ಮಗ ಹುಟ್ಟೆನೋವ ಎನಗೊಬ್ಬ ಮಗ ಹುಟ್ಟೆನೋವ ಮಗ ಹುಟ್ಟಿದ 3 ದಿವಸಕ್ಕ ಬೆಳಕು ಕಂಡೆನೋವ ಮಗ ಹುಟ್ಟಿದ 3 ದಿವಸಕ್ಕ ಬೆಳಕು ಕಂಡೆನೋವ ಅವಿರಾಳ ಜ್ಯೋತಿಯ ವರ್ಣಗಳೆಲ್ಲ ಅವಿರಾಳ ಜ್ಯೋತಿಯ ವರ್ಣಗಳೆಲ್ಲ ಬಾಳ ಕಂಡೆನೋವ ಮಗ ಹುಟ್ಟೆನೋವ ಎನಗೊಬ್ಬ ಮಗ ಹುಟ್ಟೆನೋವ ಪಂಚವರ್ಣವವ್ವ ಗುರುವಿನ ತೂಗ ತೊಟ್ಟಿದವ್ವ ಪಂಚವರ್ಣವವ್ವ ಗುರುವಿನ ತೂಗ ತೊಟ್ಟಿದವ್ವ ತೊಟ್ಟಿಲದೊಳಗ ದಿಟ್ಟನ ಮಲಗಿಸಿಯೇ ತೊಟ್ಟಿಲದೊಳಗ ದಿಟ್ಟನ ಮಲಗಿಸಿ ಮುಟ್ಟಿ ತೂಗೆನವ್ವ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ ಹೆಸರನಿಟ್ಟೆನವ್ವ ಕುಶಲದ ಮಡಿವಾಳನವ್ವ ಹೆಸರನಿಟ್ಟೆನವ್ವ ಕುಶಲದ ಮಡಿವಾಳನವ್ವ ಆಗದ ಗುರುವಿನ ತೂಗುತ್ತ ನಾನು ಆಗದ ಗುರುವಿನ ತೂಗುತ್ತ ನಾನು ಜೋಗುಳ ಹಾಡೆನವ್ವ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ ಕೊಡವಿಗದಿಕನವ್ವ ಗುಡ್ಡದ ಮಹಂತೇಶನವ್ವ ಕೊಡವಿಗದಿಕನವ್ವ ಗುಡ್ಡದ ಮಹಂತೇಶನವ್ವ ಚಂದಗಿ ಆತನ ಪಾದಕ್ಕ ಬಂದಿಯೇ ಚಂದಗಿ ಆತನ ಪಾದಕ್ಕ ಹೊಂದಿಯೇ ಕಂದ ನಡೆದೆನವ್ವ ಕಂದ ನಡೆದೆನವ್ವ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ ಅವ್ವ ಕರುಡಿಯಿಂದ ಬಿದುರಗಿರಿ ಮಂಗಲ ಗ್ರಾಮದ ವೀರಪ್ಪ ಶಾಂತಮ್ಮನ ಕಳೆದು ಮೌನೀಶ್ವರ ಹುಟ್ಟಿರುವಂತ ಮಗ ನಾನು ಕೊಡಬೇಕು ಅಂತ ಹೇಳಿ ಕೇಳಿದಾಗ ಒಪ್ಪಿದಾಗ ಮೌನೀಶ್ವರ ಆಶೀರ್ವಾದ ಗಂಡು ಮಗ ಹುಟ್ಟಿದ ತಕ್ಷಣ ತಂದೆ ತಾಯಿಗಳು ಮೌನೀಶ್ವರ ಮಾತು ಮೀರಬಾರದು, ವಚನ ಭ್ರಷ್ಟರಾಗಬಾರದು ಅಂತೇಳಿ ತಂದು ಮೌನೀಶ್ವರ ಪಾದಾರವಿಂದಗಳಲ್ಲಿ ಮಗನನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಂದೆ ಆ ಮೌನೀಶ್ವರ ಆಶ್ರಯದಿಂದ ಅವರ ಮಗ ದೊಡ್ಡ ಶರಣನಾಗ್ತಾ ಇದ್ದಾನಂತೇಳಿ ಮಾಂತೇಶ ಕವಿಗಳು ಬರೆದಿರ್ತಕ್ಕಂಥ ಚರಿತ್ರೆ ಒಳಗೆ ಚರಿತ್ರೆ ಚಂದ ನೋಡೋರು ಅದನ್ನು ಬಿಚ್ಚಿ ನೋಡ್ರಿ. ಇದ್ರಾಗ ಬರೆದಾರವರು ಮಾಂತೇಶ ಕವಿಗಳಿಗೆ ಬರೆದಿರ್ತಕ್ಕಂಥ ಈ ಚರಿತ್ರೆ ಒಳಗ ಅವ ಮೌನೀಶ್ವರ ಆಶೀರ್ವಾದದಿಂದ ದೊಡ್ಡ ಶರಣನಾಗ್ತಾ ಇದ್ದಾನೆ. ಈ ಗಂಡ ಹೆಂಡತಿ ಮಗ ಹುಟ್ಟದ ಮೇಲೆ ಕೊಡಬಾರ್ದು ಅನ್ನುವಂಥ ಭಾವ ಬರಲಿಲ್ಲ.
ಯಾಕಂತ ಕೇಳಿದ್ರೆ ಏನೋ ರೊಕ್ಕ ಕೊಡ್ಬೋದು, ಹೊಲ ಕೊಡ್ಬೋದು, ಮನಿ ಕೊಡ್ಬೋದು, ಬಂಗಾರ ಕೊಡ್ಬೋದು. ಆದ್ರೆ 9 ತಿಂಗಳು ಹೊತ್ತು ಎತ್ತಿರ್ತಕ್ಕಂಥ ಮಗನನ್ನ ಪರಮಾತ್ಮನಿಗೆ ಯಾವ ರೀತಿಯಿಂದ ಕೊಡಬೇಕಾದ ಸಂಕೋಚಿತ ಭಾವನೆ ಬರಲಿಲ್ಲ. ಆ ತಾಯಿಯಲ್ಲಿ ತ್ಯಾಗ ಬಂತು. ತ್ಯಾಗ ಬಂದಾಗ ನಮಗೆ ಸುಖ ಆಗ್ತಕ್ಕಂಥ ಮಾತನ್ನು ತಿಳ್ಕೊಬೇಕಾಗ್ತಾ ಇದೆ. ಇಂಥ ಬಿದುರಿಕೇರಿ ಒಳಗ ಮಿಠಾಯಿ ಮಾರ್ದ ಮಕ್ಕಳಿಗೆ ಏನೇನು ಕೊಟ್ಟ, ದ್ರಾಕ್ಷಿ ಕೊಟ್ಟ, ಹಣ್ಣು ಕೊಟ್ಟ, ಮಿಠಾಯಿ ಕೊಟ್ಟ, ಕಲ್ಲು ಸಕ್ಕರೆ ಕೊಟ್ಟ ವ್ಯಾಪಾರಿಯಾದ, ನೂರಾರು ಊರೊಳಗೆ ಏಕಕಾಲದೊಳಗೆ ದರ್ಶನ ಕೊಟ್ಟ, ಇಲ್ಲಿ ಇವರ ಮಹಾರೋಗವನ್ನು ಕಳೆದ ಮಕ್ಕಳು ಕೊಟ್ಟಿದ್ದಾನೆ. ಅದಕ್ಕೆ ಮನುಷ್ಯರ ಜನ್ಮದ ಸಫಲತೆಗೆ ನಾವೆಲ್ಲ ಮಾಡ್ಕೋಬೇಕು. ಯಾಕಂತ ಕೇಳಿದ್ರೆ ಇದರೊಳಗಿರ್ತಕ್ಕಂಥ ಜೀವ ಬಹಳ ಕಿಮ್ಮತ್ತದ. ನೀ ಕಿಮ್ಮತ್ತು ಮಾಡ್ಕೊಂಡಿಲ್ಲ, ಶರಣರ ಸಂತರ ನಿಂದಿಸಬೇಡ. ಇದು ಹೋಯ್ತಂದ್ರೆ ನಿನಗೇನು ಬೆಲೆ ಇಲ್ಲ. ಇದರೊಳಗಿರ್ತಕ್ಕಂಥ ಜೀವ ಹೋಯ್ತಲ್ಲ, ಏನು ಬೆಲೆ ಇಲ್ಲ. ಜಾತ್ರೆಗೆ 4 ಜನ ಜಾತ್ರೆಗೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಅವ್ರಂದ್ರತ್ತ ಎಲ್ಲಮ್ಮನ ಜಾತ್ರೆಗೆ ಬಂದೀವಿ, ನಮ್ಮ ಚಪ್ಪಲುಗಳು ಭಾಳ ಹೊಸವ, ಎಲ್ಲರೇ ಬಿಡಬೇಕಲ್ಲ, ಇಲ್ಲಿ ಕಳುವು ಮಾಡ್ತಾರೆ ಅಂತೇಳಿ ಬೀಗರ ಮನೆಗೆ ಹೋದ್ರತ್ ಬಸವಣ್ಣ ಅವ್ರು 4 ಮಂದಿ. ಬೀಗರ ಮನೆಗೆ ಹೋಗಿ ನಾವು ಎಲ್ಲಮ್ಮನ ಜಾತ್ರೆಗೆ ಬಂದೀವ್ರಿ, ನಮ್ಮ ಚಪ್ಪಲ್ ಹೊಸವ, ನಿಮ್ಮ ಮನ್ಯಾಗ ಬಿಡ್ತೀವಿ ಅಂದ್ರತ್ತವ್ರು. ಯಾರು? ಇವ್ರು 4 ಮಂದಿ ಬೀಗರಿದ್ರತ್ತ. ಅವ್ರು ಏನಂದ್ರೆ ಬೀಗರ ಅವಾಗ, ಎಲ್ಲಮ್ಮನ ಜಾತ್ರೆಗೆ ಬಂದಿರಿ, ಭಾಳ ಚಲೋ ಐತಲ್ಲ, ಪಾಪ ನಿಮ್ಮ ಪಾದರಕ್ಷೆ ಚಪ್ಪಲು ಕಳೆದು ಹೋಗ್ತಾವ, ಬಿಡ್ರಿ ಅಂದ್ರತ್ತವ್ರು. ಬಿಡ್ರಿ, ಎದಕ್ಕೆ ಬಿಡ್ರಿ ಅಂದ್ರು? ಚಪ್ಪಲುಗಳನ್ನು ಕಳಿತಾವ ಬಿಡ್ರಿ ಅಂದಾಗ ಚಪ್ಪಲ್ ಬಿಡು ಅಂದ್ರು ಅವ್ರು ಬೇಗರು. ಮತ್ತು 4 ಮಂದಿ ಬಂದಿರಲ್ಲ, 4 ಮಂದಿಗೆ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಅಂತ ತಿಳ್ಕೊರಿ. ಸುಮ್ ಕಲ್ಪನೆ ಮಾಡ್ಕೋರಿ. ಸತ್ ಅಂದ್ರೆ ಇಲ್ಲಿ ನಮ್ಮ ಬೀಗರ ಮನಿ ಅದು ಹೆಣವೇದ ಲೀಡರ್ ಅಂದ್ರೆ ಇಟ್ಕೋತಾರ? ನಮ್ಮ ಬೀಗರ ಮನಿ ಅದ ಚಪ್ಪಲಿ ಬಿಡ್ತೀನಿ ಅಂದು ಇಟ್ಕೊಳಕ್ ತಯಾರದಾರ. ನಮ್ಮ ಬೀಗರ ಮನಿ ಅದ, ಇವನ್ ಹೆಣ ಇಟ್ಟಕಿಸಿನ ಜಾತ್ರೆ ಮಾಡಿ ಹೋಗಿರ್ತಾರೆ. ಹೆಣ ಇಡ್ಲಿಕ್ಕೆ ಹೋದಾಗ ಯಾರಿಗೆ ಅಪ್ಪೋದು ಕೊಡೋಕೆ ಬಂದಿದೋ ನಡಿ ಕಡೆ ತೊಗೊಂಡಂತಾರ. ಅದಕ್ಕೆ ಜೀವ ಹೋಯ್ತಂದ್ರೆ ಏನು ಕಿಮ್ಮತ್ತಿಲ್ಲ, ಹುಚ್ಚ ಏನು ಕಿಮ್ಮತ್ತಿಲ್ಲ. ಇವತ್ತ ಪಾದರಕ್ಷೆ ಇಟ್ಕೊಳಕ್ಕೆ ತಯಾರರ, ಆದರೆ ಜೀವ ಹೋದ ಮೇಲೆ ಈ ದೇಹಕ್ಕೆ ಯಾವುದೇ ಬೆಲೆ ಇಲ್ಲ. ಇದು ಪರಮಾತ್ಮ ಇದ್ದಾಗ ಇದ್ರ ಕಿಮ್ಮತ್ತದ. ಶರಣರ ಸಂತರನ್ನ ನಿಂದಿಸಬೇಡ. ಇವತ್ತು ಒಳ್ಳೆಯವನಾಗು. ಜೀವನದೊಳಗೆ ನಿನ್ನ ಜನ್ಮ ಸಾರ್ಥಕತೆ ಆಗಬೇಕಾದ್ರೆ ಗುರು ಇಲ್ಲದೆ ನಿನ್ನ ಜೀವನದೊಳಗೆ ನೀವು ಉದ್ಧಾರ ಆಗಂಗಿಲ್ಲ. ಅದಕ್ಕಂತ ಅನೇಕ ಲೀಲೆಗಳನ್ನ ಜಗದ್ಗುರು ಮೌನೀಶ್ವರ ಇಲ್ಲಿ ಮಾಡಿ ಆ ಒಂದು ಶಾಂತಮ್ಮ ವೀರಪ್ಪನ ಜನ್ಮ ಸಾರ್ಥಕತೆ ಆಯ್ತಂತಕ್ಕಂಥ ಮಾತನ್ನು ಇಲ್ಲಿ ಪುರಾಣದೊಳಗೆ ಬರಿತಾ ಇದ್ದಾರೆ. ಹೀಗಿರುವಂಥ ಸಂದರ್ಭದೊಳಗೆ ಮತ್ತೆ ಮುಂದೆ ಏನಾಗ್ತೈತೆ ಅನ್ನುವಂಥದ್ದು ನಿಮ್ಗೆ ಹೇಳಂಗಿಲ್ಲ. ಸಂಚಾಲಕರು ನಿಂತಿದ್ದಾರೆ, ಅತಿಥಿಗಳು ಬಂದಿದ್ದಾರೆ, ಕಾರ್ಯಕ್ರಮಗಳು ಬಹಳ ಇದ್ದಾವೆ. ಈಗ ಅವರಿಗೆ ನಾನು ಸಮಯ ಕೊಡ್ತಾ ಇದ್ದೇನೆ. ಈಗ ಅವ್ರ ಮುಂದಿನ ಕಾರ್ಯಕ್ರಮ ಪ್ರಾರಂಭಿಸಬೇಕು. ಎಲ್ಲರೂ ಚಪ್ಪಾಳಿ